ಸಂಸದ ಕಾಗೇರಿ ಸುಳ್ಳು ಇತಿಹಾಸವನ್ನ ಸೃಷ್ಟಿಸುವ ಎಕ್ಸ್ಪರ್ಟು. ಇತಿಹಾಸವನ್ನೇ ತಿರುಚುವುದು ಬಿಜೆಪಿಗರ ಹುಟ್ಟುಗುಣ. ಬಿಜೆಪಿಗರ ಬಂಡವಾಳವನ್ನ ದಾಖಲೆ ಸಮೇತ ಬಿಚ್ಚಿಡ್ತೀನಿ. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸ್ಫೋಟಕ ವಿಚಾರ ಹೇಳಿಕೆ ಮೂಲಕ ಈಗ ಸಂಚಲನಕ್ಕೆ ಕಾರಣವಾಗಿದೆ. ಇತಿಹಾಸವನ್ನೇ ತಿರುಚೋದು ಬಿಜೆಪಿಗರ ಹುಟ್ಟುಗುಣ. ಬಿಜೆಪಿಗರ ಬಂಡವಾಳವನ್ನ ದಾಖಲೆ ಸಮೇತ ಬಿಚ್ಚಿಡ್ತೀನಿ. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆಕ್ರೋಶ. ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ ಎಂಎಲ್ಸಿ. ಬ್ರಿಟಿಷರ ಗುಲಾಮಗಿರಿ ಮಾಡುತ್ತಲೇ ಬಂದವರು ನಿಮ್ಮ ಪೂರ್ವಜರು. ಕ್ಷಮಾಪಣಾ ಬರೆದ ನಾಯಕನಲ್ಲವೇ ನಿಮ್ಮ ನಾಯಕ. ಬರೆದ ಕ್ವಿಟ್ ಇಂಡಿಯಾ ಚಳವಳಿಗೆ ನಮ್ಮ ಬೆಂಬಲವಿಲ್ಲ ಎಂದು ಪತ್ರ ಬರೆದಿದ್ದವರಲ್ಲವೇ ನಿಮ್ಮ ನಾಯಕರು. ಬ್ರಿಟಿಷರನ್ನ ಸಂತೋಷಪಡಿಸಲು ಪತ್ರ ಬರೆದಿದ್ದ ಶ್ಯಾಮ್ ಪ್ರಸಾದ್ ಮುಖರ್ಜಿ ನಿಮ್ಮದೇ ನಾಯಕನಲ್ವಾ? ಸಂಸದ ಕಾಗೇರಿ ವಿರುದ್ಧ ಬಿಕೆ ಹರಿಪ್ರಸಾದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಗೇರಿಯ ವಿರುದ್ಧ ಬಿಕೆ ಹರಿಪ್ರಸಾದ್ ಈ ಥರ ಮಾತನಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಸಂಸದ ಕಾಗೇರಿ ಅವರು RSS ಸಂಘ ಪರಿವಾರದಿಂದ ಬಂದವರು. ಜನಗಣ ಮನ ಎನ್ನುವಂತಹ ರಾಷ್ಟ್ರಗೀತೆ, ಭಾರತದ 148 ಕೋಟಿ ಜನ ಅತ್ಯಂತ ಗೌರವವಾಗಿ ಕಾಣುವಂತಹ ರಾಷ್ಟ್ರಗೀತೆ ಜನಗಣ ಮನ. ರವೀಂದ್ರನಾಥ್ ಠಾಗೂರ್ ಬರೆದಂತಹ ಆ ಜನಗಣ ಮನವನ್ನ ರಾಷ್ಟ್ರಗೀತೆ ಎಂದು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ನಾವಿಲ್ಲ ಅಂತೇಳಿ ಕಾಗೇರಿ ಹೇಳಿದ್ರು. ನಿಮಗೆ ರಾಷ್ಟ್ರಗೀತೆಯನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಇಲ್ಲದೇ ಇದ್ದರೆ ಅದು ನಿಮ್ಮ ಕರ್ಮ. ನೀವು ಬಹಿರಂಗವಾಗಿ ಭಾಷಣ ಮಾಡಿ ಯಾರಿಗೆ ಹೇಳ್ತಾ ಇದ್ದೀರಿ? ನಿಮ್ಮ ಮನೆಯ ಬೆಡ್ರೂಮನ್ನು ಲಾಕ್ ಮಾಡ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳಿಗೆ ಹೇಳ್ಕಳಿಬೇಕಾದ್ರೆ ಸಾರ್ವಜನಿಕ ವೇದಿಕೆಯಲ್ಲ. ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಿ? ರಾಷ್ಟ್ರಗೀತೆಯ ಬಗ್ಗೆ ಮಾತನಾಡ್ತಾ ಇದ್ದೀರಿ. ಮಾತನಾಡೋದು ನಮ್ಮಷ್ಟು ರಾಷ್ಟ್ರ ಪ್ರೇಮಿಗಳು ಯಾರೂ ಇಲ್ಲ ಅನ್ನೋದು, ಮಾಡೋದು ಅನಾಚಾರ. ಮನೆ ಮುಂದೆ ವೃಂದಾವನ ಅಂದಾಗೆ ಬಿಕೆ ಹರಿಪ್ರಸಾದ್ ಹೇಳ್ತಾರೆ, ಬಿಜೆಪಿಗರು ಇತಿಹಾಸವನ್ನೇ ತಿರುಚುವಂತಹ ಗುಣ ಇರುವವರು. ಇತಿಹಾಸವನ್ನ ಕೆದಕಲು ಹೋಗುವುದಿಲ್ಲ ಎನ್ನುತ್ತಲೇ ಇತಿಹಾಸವನ್ನ ತಿರುಚಲು ಹೋಗಿ ನಿಮ್ಮ ಪೂರ್ವಜರ ಬಂಡವಾಳವನ್ನ ಬಯಲು ಮಾಡಿಕೊಂಡಿದ್ದೀರಿ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ, ಸುಳ್ಳು ಇತಿಹಾಸವನ್ನ ಸೃಷ್ಟಿಸುವುದು, ಇತಿಹಾಸವನ್ನೇ ತಿರುಚುವುದು ಬಿಜೆಪಿಯವರ ಹುಟ್ಟುಗುಣ. ನಿಮ್ಮ ಇತಿಹಾಸವನ್ನ ಕೆದಕುವುದು ಮಾತ್ರವಲ್ಲ, ದಾಖಲೆ ಸಮೇತ ಬಿಚ್ಚಿಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಬಹಿರಂಗ ಚರ್ಚೆಗೆ ನೀವು ಸಿದ್ಧರಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಬ್ರಿಟಿಷರ ಗುಲಾಮಗಿರಿ ಮಾಡುತ್ತಲೇ ಕ್ಷಮಾಪಣೆ ಪತ್ರ ಬರೆದು ಸಂಭಾವನೆ ಪಡೆದವರು ನಿಮ್ಮ ಪೂರ್ವಜರು. ಸಾವರ್ಕರ್ ಇತಿಹಾಸ. ಸಾವರ್ಕರ್ ಗೊತ್ತು, ನೀವೆಲ್ಲ ಅವ್ರನ್ನ ವೀರ್ ಸಾವರ್ಕರು ಅಂತಲೂ ಕರೀತೀರಿ. ಅವರನ್ನ ಬ್ರಿಟಿಷರು ಜೈಲಿಗೆ ಹಾಕಿದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರವನ್ನು ಬರೀತಾರೆ. ಬ್ರಿಟಿಷರ ಮನಸ್ಸು ತೃಪ್ತಿ ಆಗೋ ತರಹದ ಪತ್ರ ಅದಾಗಿತ್ತು. ಬ್ರಿಟಿಷರ ಹೃದಯ ಅತ್ಯಂತ ಸಮಾಧಾನ ಪಡೋ ತರಹದ ಪತ್ರ ಆಗಿತ್ತು ಸಾವರ್ಕರ್ ಬರೆಯೋದು. ನಿಮ್ಮ ಪರವಾಗಿ ನಿಲ್ಲುತ್ತೇನೆ, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೂ ಕೂಡ ನಾನು ಭಾಗವಹಿಸುವುದಿಲ್ಲ, ನೀವು ಹೇಳದಂತೆ ಕೇಳ್ತೀನಿ. ಸಾವರ್ಕರ್ ಬರೆದಿದ್ದ ಪತ್ರ. ಆ ತರಹದ ಕ್ಷಮಾಪಣಾ ಪತ್ರ ಬರೆದವರು ನಿಮ್ಮ ನಾಯಕರಲ್ಲವೇ? ಬಿಕೆ ಹರಿಪ್ರಸಾದ್ ಹೇಳೋದು. ರಾಷ್ಟ್ರಗೀತೆ, ರಾಷ್ಟ್ರಧ್ವಜವನ್ನು ಅವಮಾನಿಸುವ ನಿಮ್ಮ ರಾಷ್ಟ್ರ ವಿರೋಧಿ ಧೋರಣೆ ನಿನ್ನೆ ಮೊನ್ನೆಯದ್ದಲ್ಲ. ಸ್ವತಂತ್ರ ಚಳುವಳಿಯ ಇತಿಹಾಸದ ಪ್ರತಿಪುಟದಲ್ಲಿ ನಿಮ್ಮ ಪೂರ್ವಜರ ವಿರೋಧಿತನದ ದಾಖಲೆಗಳಿವೆ. ನೀವು ರಾಷ್ಟ್ರಗೀತೆಯನ್ನು ಅವಮಾನಿಸಿರುವುದು ಅದರ ಮುಂದುವರೆದ ಭಾಗವಾಗಿದೆ. ಬ್ರಿಟಿಷರ ಗುಲಾಮಗಿರಿಯಲ್ಲಿ ಬಿದ್ದು ಹೊರಳಾಡಿದ ನೀವು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ನಿಮ್ಮ ಬೆಂಬಲವೇ ಇರಲಿಲ್ಲ. ಬ್ರಿಟಿಷರನ್ನು ಸಂತೋಷಪಡಿಸಲು ಬರೆದಿದ್ದ ಪತ್ರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇತಿಹಾಸ ನಿಮಗೆ ಗೊತ್ತಾ? ಸಂಸದ ಕಾಗೇರಿ ವಿರುದ್ಧ ಕಿಡಿಕಾರಿದ ಬಿಕೆ ಹರಿಪ್ರಸಾದ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.